ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಬೆಳಿಗ್ಗೆ ನಾನು ಮಕ್ರೋನಿ ಮಾಡ್ತಾ ಇದ್ದೀನಿ. ಡೈಲಿ ದೋಸೆ ನೀರು ದೋಸೆ ಅಂತ ಹೇಳಿ ಬೋರ್ ಆಗಿರುತ್ತಲ್ವಾ, ಮನೆಯಲ್ಲಿ ಹೀಗೂ ಮಕ್ಕಳೆಲ್ಲ ಇದ್ದಾರೆ, ಹಾಗಾಗಿ ಸ್ವಲ್ಪ ಹೊಸತಾಗಿ ರೆಸಿಪಿ ಮಾಡೋಣ ಅಂತೇಳಿ. ನನ್ನ ಸ್ವರ ಚೇಂಜ್ ಆಗಿದೆ. ತುಂಬ ಜನ ಮೊನ್ನೆ ಹೇಳ್ತಾ ಇದ್ರು ಏನಾಗಿದೆ ಅಂತ ಹೇಳಿ. ಕೋಲ್ಡ್ ಆಗಿದೆ, ಆವಾಗಲೇ ಆಗಿತ್ತು, ನಿಮಗೆ ಗೊತ್ತುಂಟು. ಸ್ವರ ಚೇಂಜ್ ಎಷ್ಟು ಟೈಮ್ ಆಯಿತು ಹಾಗೆ, ಆದರೆ ಅದು ಇನ್ನೂ ಕೂಡ ಸರಿ ಆಗಲಿಲ್ಲ. ಓಕೆ, ನಾನಿಲ್ಲಿ ಇವಾಗ ಮಕ್ರೋನಿಗೆ ನೀರನ್ನು ಇಟ್ಟಿದ್ದೀನಿ. ನಾನು ಡಿಸಾನೋ ಪಾಸ್ತಾ ಯೂಸ್ ಮಾಡ್ತಾ ಇದ್ದೀನಿ. ಸುಮಾರು ಟೈಮ್ದಲ್ಲಿ ನೋಡ್ತಾ ಇದ್ದೀರಿ, ನಾನು ಡಿಸಾನೋ ಪಾಸ್ತಾನೇ ಹೆಚ್ಚಾಗಿ ಯೂಸ್ ಮಾಡ್ತೀನಿ. ಬೇರೆ ಕೂಡ ನಾರ್ಮಲ್ ಆಗಿ ನೀವು ಸಿಗೋದಾದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು, ಇದೇ ತರಬೇಕಂತ ಏನಿಲ್ಲ. ಆದರೆ ಇದೇ ಬೇಕಿದ್ರೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದರೊಂದಿಗೆ ನಾನು ಪಾಸ್ತಾ ಸಾಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಡಿಸಾನೋ ಪಾಸ್ತಾ ಸಾಸೇ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೇವಲ ಪಾಸ್ತಾಕ್ಕೆ ಮಾತ್ರ ಅಲ್ಲ, ಬೇರೆ ನೀವು ಏನಾದರೂ ಇವಾಗ ಸ್ಯಾಂಡ್ವಿಚ್ ಅದೆಲ್ಲ ಮಾಡ್ತೀರಾದ್ರೆ ಅದಕ್ಕೆ ಕೂಡ ನೀವು ಹಾಕ್ಬೋದು, ಚೆನ್ನಾಗಾಗುತ್ತೆ. ಅಥವಾ ಯಾವುದಾದ್ರೂ ಇಂಡಿಯನ್ ಬೇರೆ ಸ್ವಲ್ಪ ಸ್ಪೈಸಿ ಏನಾದರೂ ಮಾಡೋದಾದ್ರೆ ನೀವು, ಅಂದರೆ ನೂಡಲ್ಸ್ ಇರಲಿ, ಅದಕ್ಕೆಲ್ಲ ನೀವು ಇದನ್ನು ಹಾಕ್ಬೋದು, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ತರಕಾರಿ ಯಾವುದು ಜಾಸ್ತಿ ಇಲ್ಲ ಮನೆಯಲ್ಲಿದ್ರೆ, ಬಟಾಣಿ ಎಲ್ಲ ಇದ್ರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ 1 ಕ್ಯಾರೆಟ್ ಇತ್ತು, ಅದನ್ನೇ ತಗೊಂಡಿದ್ದೀನಿ. ಸ್ವಲ್ಪ ಹಸಿಮೆಣಸಿನಕಾಯಿ ಹಾಗೂ 2 ಈರುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಫಸ್ಟಿಗೆ ನಾನಿಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೀರು ಬಿಸಿಯಾಗಿದ್ದೆ, ಇದಕ್ಕೆ ನಾನು ಮಕ್ರೋನಿ ಪಾಸ್ತಾ ಏನು ಹೇಳ್ತೀನಿ ನೋಡಿ ಅದನ್ನು ಹಾಕ್ತಾ ಇದ್ದೀನಿ. ಯಾವಾಗಲೂ ನೆನಪಿಡಬೇಕು, ನೀರು ಚೆನ್ನಾಗಿ ಬಿಸಿ ಆಗಬೇಕು, ಕುದಿ ಬರಬೇಕು. ಕುದಿ ಬಂದ ಮೇಲೆ ನಾವು ಪಾಸ್ತಾವನ್ನು ಹಾಕಬೇಕು. ಇವಾಗ ಇದಕ್ಕೆ ಉಪ್ಪನ್ನು ಹಾಕಿ ಮುಚ್ಚಿಟ್ಟು ಸಾಫ್ಟ್ ಆದಮೇಲೆ ನಾನು ಇದನ್ನು ಸೋಸಿ ತೆಗೆದಿಡ್ತೀನಿ. ಅದೇ ಪಾತ್ರೆಯಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಹಾಗೂ ಅದಕ್ಕೆ ನೀರುಳ್ಳಿ 1, 2, 3 ಎಷ್ಟು ಕೂಡ ನೀವು ಇಲ್ಲಿ ಹಾಕ್ಬೋದು. ನಾನು 2 ನೀರುಳ್ಳಿಯನ್ನು ಹಾಕಿದ್ದೀನಿ. ಸ್ವಲ್ಪ ಇದು ಕೆಂಪಾಗುವವರೆಗೂ ಫ್ರೈ ಮಾಡ್ತೀನಿ. ಹಾಗೂ ಇದಕ್ಕೆ ಉಳಿದ ತರಕಾರಿಯನ್ನು ಹಾಕ್ತೀನಿ. ನಾನು ಯಾವುದೆಲ್ಲ ತೊಗೊಂಡಿದ್ದೀನಿ ನೋಡಿ ಆ ವೆಜಿಟೇಬಲ್ಸ್ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ನಾನು ಇದನ್ನು ಫ್ರೈ ಮಾಡ್ತೀನಿ. ಇವಾಗ ಇದಕ್ಕೆ ನಾನು ಟೊಮೆಟೊ ಪ್ಯೂರಿಯನ್ನು ಹಾಕಿದ್ದೀನಿ. ಟೊಮೆಟೊ ಪ್ಯೂರಿ ನಾನಿಲ್ಲಿ 3 ಟೊಮೆಟೊ ಪ್ಯೂರಿ, ದೊಡ್ಡ ಸೈಜ್ 3 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಜಾಸ್ತಿ ಕೂಡ ನೀವು ಹಾಕ್ಬೋದು, ಅಥವಾ ಸಾಸ್ ಕೂಡ ನೀವು ಇಲ್ಲಿ ಸೇರಿಸ್ಬೋದು. ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡರ್ ಎಲ್ಲ ಹಾಕಿದ್ದೀನಿ. ಹಾಗೂ ಇಲ್ಲಿ ಪಾಸ್ತಾ ಸಾಸ್ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. 2ರಿಂದ 3 ಚಮಚವನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ನೀವು ಪಾಸ್ತಾ ಸಾಸ್ ಎಲ್ಲ ಯೂಸ್ ಮಾಡಿದರೆ. ಇದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ನೋಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸಾಸ್ ರೀತಿ ಇವಾಗ ಮಾಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಲಾಸ್ಟಿಗೆ ಇವಾಗ ಬೇಯಿಸಿದ ಪಾಸ್ತಾವನ್ನು ಹಾಕೋದು ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋದು. ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ನೀವು ಮಾಡಿದರೆ. ಬೇಕಿದ್ದರೆ ಸೋಯಾ ಸಾಸ್ ಕೂಡ ನೀವು ಇಲ್ಲಿ ಸೇರಿಸ್ಬೋದು, ಅಥವಾ ರೆಡ್ ಚಿಲ್ಲಿ ಸಾಸ್ ಬೇಕಾ, ಟೊಮೆಟೊ ಕೆಚಪ್ ಬೇಕಾ, ಟೊಮೆಟೊ ಸಾಸ್ ಬೇಕಾ, ಯಾವುದು ಕೂಡ ನೀವು ಇಲ್ಲಿ ಹಾಕ್ಬೋದು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇವಾಗ ಇದು ರೆಡಿಯಾಗಿದೆ, ನೋಡ್ಬೋದು ನೀವು. ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟ್ ಆಗುತ್ತೆ. ಇದಕ್ಕೆ ಬೇಕಿದ್ದರೆ ಮೇಲ್ಗಡೆದು ಸ್ವಲ್ಪ ನೀವು ಚೀಸನ್ನು ಕೂಡ ಹಾಕ್ಬೋದು. ಓಕೆ, ಇಲ್ಲಿ ಇವಾಗ ಪಾಸ್ತಾ ರೆಡಿ ಆಯಿತು. ಇನ್ನು ತಿನ್ನೋದೊಂದೇ ಬಾಕಿ. ಬಿಸಿ ಬಿಸಿ ಇರುವಾಗ ತಿಂದರೆ ತುಂಬ ಚೆನ್ನಾಗಾಗುತ್ತೆ. ಸಿಂಪಲ್ ಆಗಿ ಈ ರೀತಿ ಮಾಡ್ಬೋದು. ಇದಕ್ಕೆ ಸಾಸ್ ಅದೆಲ್ಲ ಬೇಕಂತ ಇಲ್ಲ. ಇದಕ್ಕೆ ಯಾವ ಸಾಸ್ ಎಲ್ಲ ಬೇಕಂತಿಲ್ಲ. ಟೊಮೆಟೊ ಪ್ಯೂರಿ ಮಾಡಿ ನೀವು ಹಾಕಿ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಹಾಕಿ ಮಾಡಿದರೆ ಚೆನ್ನಾಗಾಗುತ್ತೆ. ಟೀ ಆಗ್ತಾ ಉಂಟು, ಕೆಲವರಿಗೆ ಹಾಲು. ಕಿಚನ್ ಫುಲ್ ರೆಸ್ಟ್ ಆಗಿದೆ, ನನಗೆ ಜಾಗ ಇಲ್ಲ ಇವಾಗ ಕಿಚನ್ ಅಲ್ಲಿ. ಓಕೆ, ಇವಾಗ ನಾವು ತಿಂತೀವಿ. ಫಸ್ಟ್ ಈ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ತೀವಿ. ಫ್ಲೇವಿಟ ಎಲ್ಲರಿಗೆ ಹಂಚಿ ಹಾಕ್ತಾ ಇದ್ದಾಳೆ. Years later.
ಸಿಹಿಯಾಗಿ ಹಲ್ವಾವನ್ನು ಮಾಡ್ತಾ ಇದ್ದೀನಿ. ಏನಾದ್ರೂ ಸಿಹಿ ತಿನ್ನೋಣ ಅಂತ ಇವಾಗ ಎಲ್ಲರಿಗೂ ಆಸೆ ಆಗ್ಬಹುದು. ಈ ರೀತಿ ನಾವು ಹಲ್ವಾವನ್ನು ಮಾಡಿ ತಿನ್ಬಹುದು. ಇದು ತುಂಬಾ ಟೇಸ್ಟ್ ಆಗುತ್ತೆ. ಓಕೆ, ಇಲ್ಲಿ ನಾನು ಗೋಧಿ ಹಲ್ವಾ ಮಾಡ್ತಾ ಇದ್ದೀನಿ. ಇದರ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ, ಹಾಗಾಗಿ ನಾನು ಇದರಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇಲ್ಲ. ಪ್ರಿಯಾಸ್ ರೆಸಿಪಿ ಚಾನಲ್ ಮಧ್ಯಮ ಕುಟುಂಬ ರೆಸಿಪಿ ಅಂತ ಬರುತ್ತೆ ನೋಡಿ, ಆ ಚಾನಲ್ ನೋಡಿದವರೊಮ್ಮೆ ವಿಸಿಟ್ ಮಾಡಿ ನೋಡಿ. ಅದರಲ್ಲಿ ನಾನು ಅಡುಗೆ ಎಲ್ಲ ಹಾಕ್ತಾ ಇರ್ತೀನಿ. ಓಕೆ ನೋಡ್ಬೋದು ಇಲ್ಲಿ ಇವಾಗ ನೀವು ಹಲ್ವಾ ರೆಡಿಯಾಗಿದೆ. ತುಂಬ ಚೆನ್ನಾಗಾಗುತ್ತೆ. ಬಿಸಿ ಬಿಸಿಯಾಗಿ ಕೂಡ ಇದನ್ನು ತಿನ್ಬೋದು, ಅಥವಾ ಸ್ವಲ್ಪ ತಣ್ಣಗಾದ ಮೇಲೆ ಕೂಡ ತಿಂದರೂ ಟೇಸ್ಟ್ ಇರುತ್ತೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ರೆಲ್ಲರೂ? ಓಕೆ, ಬೆಳಿಗ್ಗೆ ಬ್ರೆಡ್ ಆಮ್ಲೆಟ್ ಆಗ್ತಾ ಉಂಟು. ನನ್ನ ಹಸ್ಬೆಂಡ್ ಬ್ರೆಡ್ ಆಮ್ಲೆಟ್ ಮಾಡೋದು ಯಾವಾಗಲೂ ನಿಮಗೆ ಗೊತ್ತುಂಟು, ಅವರೇ ಮಾಡೋದು ಅಂತ ಹೇಳಿ. ಎಲ್ಲರಿಗೆ ಮಾಡ್ತಾ ಇದ್ದಾರೆ. ಸ್ಟಾಕ್ ಆಗಿದೆ ಇಲ್ಲಿ ನೋಡಿ, ಆದರೆ ಯಾರು ಕಾಣ್ತಾ ಇಲ್ಲ. ಯಾಕೆಂದ್ರೆ ಎಲ್ಲರೂ ಹಲ್ಲುಜ್ಜೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಮಾಮ ಒಬ್ರು ಇಲ್ಲಿದ್ದಾರೆ, ಅವ್ರದ್ದು ಆವಾಗಲೇ ಆಗಿದಂತೆ ಹಲ್ಲುಜ್ಜಿ. ಲಾಸ್ಟಿಗೆ ತಿಂತೀನಿ ಅಂತ ಕೂತ್ಕೊಂಡಿದ್ದಾರೆ. ಫಸ್ಟಿಗೆ ಮಕ್ಕಳಿಗೆ ಅಂತೆ, ಲಾಸ್ಟಿಗೆ ಅವರಿಗೆ ಅಂತೆ. ಎಂತ? ಲಾಸ್ಟಿಗೆ ಜಾಸ್ತಿ ಸಿಗುತ್ತೆ ಅಂತ ಹೇಳಿ. ಒಂದು ಮೊಟ್ಟೆ ಜಾಸ್ತಿ ಅವರಿಗೆ. ಮೊಟ್ಟೆ ಅಂದ್ರೆ ತುಂಬಾ ಇಷ್ಟ ಅವರಿಗೆ, ಅಲ್ಲ ಪಜ್ಜು? ಪಜ್ಜುದಾಯ್ತು ತಿಂದು. ಫಸ್ಟಿಗೆ ಸಿಕ್ಕಿದ್ದು ಪಜ್ಜು ನಮಗೆ. ಓಕೆ, ಇವಳು ನೋಡಿ ಕುದುರೆ ಈಗ ಎದ್ದಿದ್ದಾಳೆ. ಹೇರ್ ಸ್ಟೈಲ್ ನೋಡಿದ್ದೀರಾ ನೀವು? ನ್ಯೂ ಸ್ಟೈಲ್ ಇದು. ಶುಭು ನೋಡಿ, ಇಲ್ಲಿ ಕೈ ಹಾಕುದು ಹಾಗೂ ಎಳ್ಕೊಂಡು ಹೋಗುದು ಸೀದಾ ಕುದುರೆ. ಡೋನಟ್ ಆಯ್ತಾ ನಿಮ್ದು? ಮಾಮು ತಿನ್ನಿ. ಲಾಸ್ಟ್ ಚಾ ಆಯ್ತಲ್ಲ? ಓಕೆ, ಚಾ ರೆಡಿ ಆಯ್ತು. ಚಾವನ್ನು ಫಸ್ಟಿಗೆ ನಾನು ಗ್ಲಾಸ್ಗೆ ಹಾಕ್ತೀನಿ, ಹಾಗೂ ಆಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ. ಓಕೆ, ನಾಳೆ ನಮಗೆ ಅಮ್ಮನ ಮನೆಗೆ ಕೂಡ ಹೋಗ್ಲಿಕ್ಕುಂಟು. ನೆಕ್ಸ್ಟ್ ಇನ್ನೊಂದು ಏನಂದರೆ, ಮೇಲಿಂದ ಮೇಲೆ ಮಾತ್ರ ನನಗೆ ಇವಾಗ ವ್ಲಾಗ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಮನೆಯಲ್ಲಿ ಮಾಮು, ಕ್ಲಾರು ಎಲ್ಲ ಇದ್ದಾರೆ, ನೆಂಟರು. ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೇನೆ. ಮೇಲಿಂದ ಮೇಲೆ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ಕ್ಯಾಪ್ಚರ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಪ್ಲೀಸ್ ಬೇಸರ ಮಾಡಬೇಡಿ ಯಾವುದೇ ಕಾರಣಕ್ಕೂ ನನ್ನ ಮೇಲೆ. ಓಕೆ, ಬ್ರೇಕ್ಫಾಸ್ಟ್ ಆಗಿದ್ದೆ. ನೆಕ್ಸ್ಟ್ ಇವತ್ತು ಏನು ಆಗೋದಾದರೆ ನಾನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಏನಂದರೆ, ನಾನು ಹೇಳಿದೆ ನೋಡಿ, ನಾಳೆ ಅಮ್ಮನ ಮನೆಗೆ ಹೋಗ್ಲಿಕ್ಕುಂಟು. ಲಾಕ್ಡೌನಲ್ಲಿ ಏನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಿರುಗಾಡ್ತೀರಿ ಹಾಗೆ ಹೀಗೆ ಅಂತ ಹೇಳಿ ಏನು ಕೂಡ ಕ್ವಶನ್ ಕೇಳಿಬಿಡಿ. ಯಾಕೆಂದರೆ ಆ ಕ್ವಶನ್ಗೆ ನಾನು ಉತ್ತರ ಕೊಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಅದರ ಬಗ್ಗೆನೇ ನಾನು ಹೇಳ್ತೇನೆ ನಿಮಗೆ, ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ನಮ್ಮ ಶಿಫ್ಟಿಂಗ್ ಬಗ್ಗೆ ಕೂಡ ಸುಮಾರು ಜನ ಕ್ವಶನ್ ಮಾಡ್ತಾಯಿದ್ರು. ಸಾಧ್ಯ ಆಗೋದಾದರೆ ಅದರ ಬಗ್ಗೆ ಕೂಡ ನಾನು ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ಲೇವಿಟಾ ಕಾದು ನಿಂತಿದ್ದಾಳೆ. ಓಕೆ, ಫ್ಲೇವಿಟಾ ಇವಾಗ ನಂದು ಕೂದಲು ಕಟ್ತಾ ಇದ್ದಾಳೆ. ನೀವು ಸುಮಾರು ಸಲ ಹೇಳಿದ್ದೀರಿ ತೋರಿಸಿ ಹೇರ್ ಸ್ಟೈಲ್ ಮಾಡುವಾಗ ಅಂತ ಹೇಳಿ. ಇವತ್ತು ಸ್ವಲ್ಪ ಬೇರೆ ರೀತಿ ಮಾಡ್ತಾ ಇದ್ದಾಳೆ, ಫ್ರೆಂಚ್ ಸ್ಟೈಲ್ ಅಂತೆ. ಅದನ್ನು ಶೇರ್ ಮಾಡ್ತೀನಿ. ಹೌದು, ಹೆಚ್ಚಾಗಿ ಇದು ಎಲ್ಲರಿಗೂ ಗೊತ್ತಿರುತ್ತೆ, ಶೇರ್ ಮಾಡ್ತೀನಿ. ಬೇರೆ ಇನ್ನೊಂದು ರೀತಿ ಕಟ್ತಾಳೆ ನೋಡಿ, ಅದನ್ನು ನೆಕ್ಸ್ಟ್ ನಾನು ಕಟ್ಟುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ನನಗೆ ಕೆಲವು ಸ್ಟೈಲ್ ಮಾತ್ರ ಗೊತ್ತು. ಫ್ರೆಂಚ್ ಕಟ್ಟೋದೆಲ್ಲ ನಾನು ಬೇಕಿದ್ರೆ ಕಟ್ತೀನಿ, ಅದು ಹೆಚ್ಚಾಗಿ ಎಲ್ಲರಿಗೆ ಗೊತ್ತಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಅವಳು ಮಾಡ್ತಾ ಇದ್ದಾಳೆ ಇರಬೇಕು. ಗೊತ್ತಿಲ್ಲದಿದ್ದರೆ ನೀವು ನೋಡ್ಬೋದು ಯಾವ ರೀತಿ ಅವಳು ಮಾಡ್ತಾಳೆ ಅಂತ ಹೇಳಿ. ಫಸ್ಟಿಗೆ ಮೇಲಿಂದ ಕೂದಲು ನೋಡಿ ಈ ರೀತಿ ತೆಗೆದು ಬಾಚ್ತಾ ಇದ್ದಾಳೆ. ಆಮೇಲೆ 4 ಪೋರ್ಷನ್ ಮಾಡ್ತಾ ಇದ್ದಾಳೆ ನೋಡಿ, 2 ಆಗಿತ್ತು. ಈ ಸೈಡ್ ನೋಡಿ 4 ಪೋರ್ಷನ್ ಮಾಡಿ ಆಮೇಲೆ ಅದನ್ನು ಕಟ್ತಾ ಇದ್ದಾಳೆ ಅವಳು. ಓಕೆ, ನಿಮಗೆ ಇಷ್ಟ ಇದೆ ಆದರೆ ನೀವು ನೋಡ್ಬೋದು. ನಿಮಗೆ ಕಟ್ಟಲಿಕ್ಕೆ ಬೇಕಿದೆ ಆದರೆ ಸೈಡಿಂದ ತೆಗೆದರೆ ಆಯಿತು. ಮನೆಯಲ್ಲಿ ನಾವು ಇರೋದು ಇದೆಲ್ಲ ಯಾಕೆ ಸ್ಟೈಲ್ ಹಾಗೆ ಹೀಗೆ ಅಂತ ನಿಮಗೆ ಎನಿಸ್ಬೋದು. ಹೊರಗಡೆಯವರಿಗೆ ತೋರಿಸ್ಲಿಕ್ಕೆ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿದ್ದವರಿಗೆ, ನನ್ನ ಹಸ್ಬೆಂಡಿಗೆ ಎಲ್ಲ ತೋರಿಸ್ಬೇಕಾದ್ರೆ, ನಾವು ಚೆಂದ ಕಾಣಬೇಕಾದ್ರೆ ನಾವು ಸ್ವಲ್ಪ ಆದರೂ ಮನೆಯಲ್ಲಿ ಕೂಡ ಹೇಗೆ ಹೊರಗೆ ಹೋಗುವಾಗ ಇರ್ತೀವಿ ನೋಡಿ, ಅಷ್ಟು ಆಗದಿದ್ದರೂ ಸ್ವಲ್ಪ ಆದರೂ ಚೆನ್ನಾಗಿರ್ಬೇಕಲ್ವಾ. ಹಾಗಾಗಿ ನೆನಪಿಡಿ, ಮನೆಯಲ್ಲಿ ಕೂಡ ಪೌಡರ್ ಹಾಕೋದು, ಕೂದಲು ಬಾಚೋದು ಅಥವಾ ಸ್ವಲ್ಪ ಒಳ್ಳೆ ಬಟ್ಟೆ ಹಾಕೋದು ಎಲ್ಲ ದೊಡ್ಡ ಪಾಪ ಅಲ್ಲ. ಹಾಗಾಗಿ ಸ್ವಲ್ಪ ನೀಟಾಗಿ ಚೆಂದ ಕಂಡು ಇದ್ದರೂ ಇನ್ನೂ ಕೂಡ ಒಳ್ಳೆಯದೇ. ಈಗ ನಾನಂತೂ ಯಾವಾಗಲೂ ನನಗೆ ಹೇಗೆ ಬೇಕೋ ಹಾಗೆ ಇರ್ತೀನಿ. ಇವಾಗ ನೋಡಿ ಎಷ್ಟು ಮಾಡಿದ್ಲು ನೋಡ್ಬೋದು ನೀವು. ಹೀಗೆ ಸೈಡಿಂದ ತೆಗೆದು ಹಾಕ್ತಾ ಹೋದರೆ ಆಯಿತು. 1-2 ಸಲ ಮಾಡುವಾಗ ನಿಮಗೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಆಮೇಲೆ ಮಾಡ್ತಾ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಇನ್ನೊಂದು ಸ್ಟೈಲಲ್ಲಿ ಅವಳು ಕಟ್ತಾಳೆ, ಅದು ಕೂಡ ನನ್ನ ಫೇವ್ರೆಟ್ ಅದು. ನಾನು ಅದನ್ನು ಇನ್ನೊಮ್ಮೆ ನಿಮ್ಮ ಜೊತೆ ಸ್ವಲ್ಪ ಸ್ಲೋ ಮೋಷನಲ್ಲಿ ಕೆಲವರು ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಸ್ಲೋವಲ್ಲಿ ನೆಕ್ಸ್ಟ್ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ತೀನಿ. ನನಗೇನು ಗೊತ್ತುಂಟಾ, ಒಂದೇ ಕಡೆ ಕೂತ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ. 5 ನಿಮಿಷ ನಾನು ಒಂದು ಕಡೆ ಕೂತ್ಕೊಳ್ಬೋದು ಅಷ್ಟೇ. ಮತ್ತು ಜಾಸ್ತಿ ಹೊತ್ತು ನನಗೆ ಕೂತ್ಕೊಂಡಿರೋದು ಅದು ಇದು ಆಗೋದಿಲ್ಲ. ಹಾಗಾಗಿ ನನಗೆ ಜೋರು ಮಾಡ್ತಾನೇ ಇದ್ದಾಳೆ ಆವಾಗದಿಂದ, ಸರಿ ಕೂತ್ಕೊಳ್ಳಿ, ಸರಿ ನಿಲ್ಲಿ, ಹಾಗೆ ನಿಲ್ಲಿ, ಹೀಗೆ ನಿಲ್ಲಿ ಅಂತೇಳಿ. ನನಗೆ ಅದು ಆಗೋದೇ ಇಲ್ಲ, ಏನಂತ ನನಗೆ ಗೊತ್ತಿಲ್ಲ. ಓಕೆ ನೋಡಿ, ಇಲ್ಲಿ ಆಗ್ತಾ ಬಂತು. ಕೂದಲು ವೈಟ್ ಆಗಿದೆ. ಡೈ ಎಲ್ಲ ನಾನು ಮಾಡಲ್ಲ, ಹೆಚ್ಚಾಗಿ ಮೆಹಂದಿ ಅದೆಲ್ಲ ಹಾಕ್ತಾ ಇದ್ರೆ. ಆದರೆ ಇವಾಗ ನಾನು ಕಲರಿಂಗ್ ಜಸ್ಟ್ ಮಾಡಿಸಿದ್ದಷ್ಟೇ, ನೀವು ನೋಡಿದ್ರಲ್ಲ. ಹಾಗಾಗಿ ಸ್ವಲ್ಪ ವೈಟ್ ಆಗಿದೆ, ನೋಡಬೇಕು. ಆಯ್ತಲ್ಲ, ವಯಸ್ಸು ಕೂಡ ಆಗ್ತಾ ಬಂತು, ಇನ್ನು ವೈಟ್ ಆಗದೆ ಇನ್ನೇನಾಗುತ್ತೆ ಅಲ್ವಾ. ನನಗೆ ಇವಾಗ 37 ಆಗ್ತಾ ಬಂತು. ಇವಾಗ ಒಂದೊಂದೇ ಕೂದಲು ನೋಡಿ ಬೆಳ್ಳಗಾಗ್ತಾ ಉಂಟು. ನಾನು ಸುಮಾರು ಹೋಮ್ ರೆಮಿಡೀಸ್ ನಿಮಗೆ ಹೇಳಿದ್ದೀನಿ, ತೋರಿಸಿದ್ದೀನಿ. ಬೇಗನೆ ಕೂದಲು ಬಿಳಿ ಆಗದ ಹಾಗೆ ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು, ಫಸ್ಟಿಂದಲೇ ನಾವು ಮೇಂಟೈನ್ ಮಾಡಬೇಕು, ಸಣ್ಣಕ್ಕಿರುವಾಗಲೇ. ಬಿಳಿ ಆದಮೇಲೆ ಸ್ಟಾರ್ಟ್ ಮಾಡೋದಲ್ಲ. ಹಾಗಾಗಿ ಅಂಥದ್ದು ಎಲ್ಲ ನಿಮಗೆ ಬೇಕಿದೆ ಆದರೆ ನನ್ನ ಪ್ರಿಯಾಸ್ ಬ್ಯೂಟಿ ವರ್ಲ್ಡ್ ಅಂತ ಹೇಳಿ ಇನ್ನೊಂದು ಚಾನಲ್ ಉಂಟು. ನಾನು ಅದರಲ್ಲಿ ಕೆಲವೊಮ್ಮೆ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಅದನ್ನು ಒಮ್ಮೆ ನೀವು ವಾಚ್ ಮಾಡಿ, ನಿಮಗೆ ಆಗೋದಾದರೆ ನೀವು ಯಾವುದಾದ್ರೂ ಅದರಲ್ಲಿ ಇದೆ ಆದರೆ ನಿಮಗೆ ಹೋಮ್ ರೆಮಿಡಿ ನೀವು ಟ್ರೈ ಮಾಡ್ಬೋದು. ಓಕೆ, ಹಾವಿನ ಬಾಲದಾಗಿ ಕೆಳಗಡೆ ತನಕ ಹೋಗ್ತಾ ಉಂಟಿದು. ಆಮೇಲೆ ನೋಡಿ ಸೈಡಿಂದ ಈ ರೀತಿ ಎಳಿತಾ ಇದ್ದಾಳೆ. ಸ್ವಲ್ಪ ಆವಾಗ ದಪ್ಪ ಕಾಣುತ್ತೆ ನಮ್ಮ ಕೂದಲು, ಗೊತ್ತಾಯ್ತಲ್ಲ. ಇಲ್ದಿದ್ರೆ ತೆಳ್ಳಗೆ ಕಾಣುತ್ತಲ್ವ, ಈ ರೀತಿ ಮಾಡಿದರೆ ಚೆಂದನೂ ಕಾಣುತ್ತೆ. ಅದೊಂಥರ ಒಳ್ಳೆ ಡಿಸೈನ್ ಕೂಡ ಆಗುತ್ತೆ ನೋಡಿ ಹೀಗೆ. ಓಕೆ ನೋಡಿ, ಇವಾಗ ಆಯಿತು, ಚೆಂದ ಕಾಣ್ತಾ ಉಂಟಲ್ವಾ. ಓಕೆ, ನಾನು ಆವಾಗಲೇ ಹೇಳಿದೆ ಶಿಫ್ಟಿಂಗ್ ಬಗ್ಗೆ ಎಲ್ಲ ನಾನು ಹೇಳ್ತಾ ಇಲ್ಲ ಅಂತೇಳಿ. ಶಿಫ್ಟ್ ಮಾಡಲಿಕ್ಕೆ ಉಂಟು. ಈ ತಿಂಗಳು ಎಂಡ್ ನಮಗೆ ಲಾಸ್ಟ್ ಡೇಟ್ ಅಂತ ಹೇಳ್ತಾರೆ ನೋಡಿ, ಹಾಗೆ. ಆದರೆ ಲಾಕ್ಡೌನ್ ಆಗಿ ನಮಗೆ ಏನು ಮಾಡಲಿಕ್ಕೂ ಕಷ್ಟ ಆಯಿತು. ನಾವು ತೋರಿಸಿದ ಮನೆ ಅದು ಇದು ಎಂತ ಸಹ ನಮಗೆ ಸರಿಯಾಗಿ ಆಗಲಿಲ್ಲ. ಅದರ ಬಗ್ಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ನಿಮ್ಮ ಜೊತೆ ಮಾತಾಡ್ತೀನಿ. ಇವಾಗ ನೋಡಿ ಎಷ್ಟು ಚೆಂದ ಬಂದಿದೆ ನನ್ನ ಜಡೆ. Look at this dude. Wait till you see. Music. ಅನಾನಸ್ ನಮ್ಮ ಮನೆಯಲ್ಲಿ ಕಟ್ಟಾಗ್ತಾ ಉಂಟು. ಇವತ್ತು ಅನಾನಸ್ ಕರಿ, ಅನಾನಸ್ ಚಟ್ನಿ. ಮಾಮನ ಮುಖ ನೋಡಿ, ಅನಾನಸ್ ಚಟ್ನಿ ನೋಡಿ. ಇಷ್ಟ ಅಲ್ಲ ಮಾಮನಿಗೆ ತುಂಬಾ ಇಷ್ಟ. ಅನಾನಸ್ ಚಟ್ನಿ, ಅನಾನಸ್ ಚಟ್ನಿ, ಅನಾನಸ್ ಜ್ಯೂಸ್,
ಮಾಮು ಅನಾನಸ್ ತರಾಯಿ ತೆಗಿತಾರಂತೆ. ಯಾರಿಗಾದ್ರೂ ಬೇಕಿದ್ರೆ ಇವರ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಇವರನ್ನು. ಅನಾನಸಿನ ಸಣ್ಣ ಸಣ್ಣ ತುಂಡಿಗೆ ಕೂಡ ಜಗಳ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸೇರಿ ಇಲ್ಲಿ. ನಾವು ಚಟ್ನಿ ಮಾಡ್ತಾ ಇದ್ದೀನಿ ಅನಾನಸಿದ್ದು. ಇದನ್ನ ನಾನು ಆಲ್ರೆಡಿ ಸುಮಾರು ಸಲ ವ್ಲಾಗ್ ಅಲ್ಲಿ ಹಾಕಿದ್ದೀನಿ, ಆದ್ರೂ ನೀವು ನೋಡ್ಲಿಲ್ಲದಿದ್ರೆ ನೀವು ರೆಸಿಪಿ ಚಾನಲ್ ಅಲ್ಲಿ ನೋಡ್ಬೋದು. ನಾನು ಹಾಕಿದ್ದೀನಿ ಇವಾಗ ರೀಸೆಂಟ್ ಆಗಿ ರೆಸಿಪಿ ಚಾನಲ್ ಅಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಗಂಜಿ ಹಾಗೂ ಹಪ್ಪಳ ತುಂಬಾ ಚೆನ್ನಾಗಾಗತ್ತೆ. ಹಪ್ಪಳ ಫ್ಲವಿಟಾ ಫ್ರೈ ಮಾಡ್ತಾ ಇದ್ದಾಳೆ. ಇನ್ನೊಂದೇನಂದ್ರೆ ಗಂಜಿ ಅಂದ್ರೆ ಸುಮಾರು ಜನರಿಗೆ ಗೊತ್ತಿಲ್ಲ. ಗಂಜಿ ಅಂದ್ರೆ ಏನಂತ ಹೇಳ್ತಿರಲ್ಲ, ನಾವು ಬಾಯ್ಲ್ಡ್ ರೈಸ್ ಮಾಡ್ತೀವಿ ನೋಡಿ, ಅದನ್ನು ಸೋಸದೆ ನೀರಾಗಿ ಇಟ್ರೆ ಅದನ್ನು ಗಂಜಿ ಅಂತ ಹೇಳ್ತೀವಿ ನಾವು. ಚೆನ್ನಾಗಾಗತ್ತೆ ಊಟ ಮಾಡ್ಲಿಕ್ಕೆ. ಏನಾದ್ರೂ ಸಾರೆಲ್ಲ ಇಲ್ಲದಿದ್ರೆ ಬಿಸಿ ಬಿಸಿಯಾಗಿ ಗಂಜಿ ಊಟ ತುಂಬಾ ಚೆನ್ನಾಗಾಗತ್ತೆ. ಕುಚ್ಚಲಕ್ಕಿದ್ದು ವೈಟ್ ರೈಸ್ ಇದು ಅಷ್ಟು ಇಷ್ಟ ಆಗಲ್ಲ. ವೈಟ್ ರೈಸ್ ಮಾತ್ರ ಚೆನ್ನಾಗಾಗುತ್ತೆ, ಗಂಜಿ ಅಷ್ಟು ಚೆನ್ನಾಗಾಗಲ್ಲ. ಕುಚ್ಚಲಕ್ಕಿದ್ದು ಗಂಜಿ ತುಂಬಾ ಚೆನ್ನಾಗಾಗುತ್ತೆ. ಯಾವ ಚಟ್ನಿಯೊಂದಿಗೆ ಕೂಡ ಅದನ್ನು ತಿನ್ಬಹುದು. ಹಪ್ಪಳ ನನ್ನ ಫೇವ್ರೇಟ್, ನನಗೆ ತುಂಬ ಇಷ್ಟ. ಊಟ ಮಾಡೋ ಟೈಮಿಗೆ ನಾವು ಫ್ರೈ ಮಾಡಬೇಕು, ಎಲ್ಲರೂ ಸಾಫ್ಟ್ ಆಗುತ್ತಲ್ವ. ಚಟ್ನಿ ಎರಡು ಕೂಡ ಇಷ್ಟ. ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿದ್ದಾರೆ ನೋಡ್ಬೋದು. ಓಕೆ ನೋಡಿ, ಇದುವೇ ಗಂಜಿ. ಚೆನ್ನಾಗಾಗುತ್ತೆ ಬಿಸಿ ಬಿಸಿ ಗಂಜಿಯೊಂದಿಗೆ ಚಟ್ನಿ ಇದ್ರೂ ಸಾಕು, ಸೂಪರಾಗಿ ಊಟ ಸೇರುತ್ತೆ. ಓಕೆ, ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ. ಈ ವ್ಲಾಗನ್ನು ಉಂಟು ನೋಡಿ, ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ನಿಮ್ಮ ಜೊತೆ ಇನ್ನು ಕೂಡ ಇಂಟ್ರೆಸ್ಟಿಂಗ್ ವ್ಲಾಗೊಂದಿಗೆ. ಹಾಗೆ ನನಗೆ ಇವತ್ತು ಮಾಡಲಿಕ್ಕೆ ಆಗಲಿಲ್ಲ, ಮತ್ತು ಎಂಥ ಕೂಡ ಶೂಟಿಂಗ್ ಇಷ್ಟ ಆಯಿತು ಅಷ್ಟನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ನೀವು ಅರ್ಥ ಮಾಡ್ತೀರಿಲ್ಲ ನಾನು ಯಾವಾಗಲೂ ಅಂತ ಎಣಿಸ್ತೀನಿ. ಬ್ಯಾಂಗ್ಳೂರಲ್ಲಿ ಇದ್ದವರು ಎಲ್ಲರೂ ಹುಷಾರಾಗಿದ್ದೀರಾ? ಹೇಗಿದ್ದೀರಾ ಎಲ್ಲರೂ? ನಮ್ಮ ಮಾಮು ಬ್ಯಾಂಗ್ಳೂರಿಂದ ಇಲ್ಲಿ ಬಂದಿದ್ದಾರೆ. ಸೇಫ್ ಇದ್ದಾರೆ. ಬ್ಯಾಂಗ್ಳೂರಲ್ಲಿ ತುಂಬಾ ಜೋರಿದೆ ಅಂತೆ, ಹಾಗಾಗಿ ಎಲ್ಲರಿಗೂ ಹೇಳುದು ನಾನು ಸೇಫ್ ಆಗಿರಿ ಅಂತ ಹೇಳಿ. ಅಲ್ಲ ಅಮ್ಮ?